ಹೆಸರು ಆನ ಹರೀಶ್ ಅಂತ ಹೇಳಿ, ಮುದುಕಳ BSSನ ಅಧ್ಯಕ್ಷ. ಬಂಧುಗಳೇ, ಇವತ್ತು ನಮ್ಮ ಬಂಗಾರಪೇಟೆಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಣ್ಣವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ SN ನಾಗಸಮಣ್ಣನವರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡುತ್ತಾ ಮಾತು ಬಂದರೆ ಗೋಮಾಳಗಳನ್ನು ನುಗ್ಗಿದ್ದಾರೆ, ಗುಂಡುತೋಪಗಳು ನುಗ್ಗಿದ್ದಾರೆ, ಕೆರೆಗಳು ನುಗ್ಗಿದ್ದಾರೆ ಅಂತೇಳಿ ಜನರಿಗೆ ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಇದನ್ನ ಮನಗಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮುನ್ಸಾಮಣ್ಣವರು ಇದೇನು ಫಸ್ಟ್ ಏನಲ್ಲ. ಅವರು ಕೋಲಾರ ಜಿಲ್ಲೆಗೆ ಸಂಸದರಾಗಿ ಬಂದಾಗಿದ್ದೂ ಸಹ ನಮ್ಮ ನಾರಾಯಣಸ್ವಾಮಣ್ಣವರ ವಿರುದ್ಧವಾಗಿ ಅಪಪ್ರಚಾರ ಮಾಡೋದು ಬಿಟ್ಟರೆ ನೀನು ಅವರು ಕೆಲಸ ಇಲ್ಲ. ಅವರು 5 ವರ್ಷ ಅಧಿಕಾರಾವಧಿಯಲ್ಲಿ ಈ ಕೋಲಾರ ಜಿಲ್ಲೆಗೆ ಏನು ತಂದಿದ್ದಾರೆ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಮಾತಾ ಬಂದರೆ ರೈಲ್ವೆ ಸ್ಟೇಷನ್ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ ಅಂತ ಹೇಳ್ತಾರೆ. ಆದರೆ ಅವರ ಅಭಿವೃದ್ಧಿ ಕೋಲಾರ ಜಿಲ್ಲೆಗೆ ಅವರ ಅಭಿವೃದ್ಧಿ ಶೂನ್ಯ. ಎಸ್ಪೆಷಲಿ ಬಂಗಾರಪೇಟೆಯಲ್ಲಿ ಕೂಡ ಅಂತೂ ಅವರ ಅಭಿವೃದ್ಧಿ ಏನೂ ಇಲ್ಲ. ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಕಳೆದ 15 ವರ್ಷಗಳಿಂದ ಬಂಗಾರಪೇಟೆಯಲ್ಲಿ SN ನಾಗಸಮಣ್ಣನವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಪ್ರತಿಯೊಬ್ಬ ಮನೆ ಮಗನೂ ಕೂಡ ಗೊತ್ತಿದೆ, ಪ್ರತಿಯೊಬ್ಬ ತಾಯಿಗೂ ಗೊತ್ತಿದೆ. ಹಳ್ಳಿಗಳಲ್ಲಿ ಮೊದಲು 15 ವರ್ಷಕ್ಕೆ 12 ವರ್ಷಕ್ಕೆ ಹಿಂದೆ ಹಳ್ಳಿಗಳು ಯಾವ ಸ್ಥಿತಿಯಲ್ಲಿತ್ತು, ನೀರಿನ ಆಹಾರ ಯಾವ ರೀತಿ ಇತ್ತು ಅನ್ನೋದನ್ನ, ರಸ್ತೆಗಳಿಲ್ಲದೆ, ವಿದ್ಯುತ್ ದೀಪಗಳಿಲ್ಲದೆ, ಮನೆಗಳಿಲ್ಲದೆ ಎಷ್ಟೋ ಜನ ಬೀದಿ ಪಾಲಾಗ್ತಾ ಇದ್ರು. ಅಂತಹದಲ್ಲಿ ಇವತ್ತು ಎಲ್ಲರಿಗೂ ಸಹ ಇರಲಿಕ್ಕೆ ಸೂರನ್ನು ಕೊಟ್ಟಿದ್ದಾರೆ, ನೆಮ್ಮದಿಯಾಗಿ ವಾಸ ಮಾಡಲಿಕ್ಕೆ ವಾತಾವರಣವನ್ನು ಮಾಡಿಕೊಟ್ಟಿದ್ದಾರೆ, ಕುಡಿಲಿಕ್ಕೆ ನೀರನ್ನ ಕೊಟ್ಟಿದ್ದಾರೆ, ಓಡಾಡಲಿಕ್ಕೆ ರಸ್ತೆಯನ್ನ ಕೊಟ್ಟಿದ್ದಾರೆ. ಕಾಲೋನಿಗಳು ಇತರೆ ಕಾಲೋನಿಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡುವಂತ ಮಟ್ಟಿಗೆ ಅಭಿವೃದ್ಧಿಯನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಬಂಗಾರಪೇಟೆಯಲ್ಲಿ ಈ ಒಂದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಸಹ ಬಂಗಾರಪೇಟೆಯಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ನಡೆದಿಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಪ್ರತ್ಯಕ್ಷವಾಗಿ ಅವರು ಬಂದು ನೋಡಿದ್ದಾರೆ. ಜನರೇ ಹೇಳ್ತಾರೆ ಬಂಗಾರಪೇಟೆ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿಯಲ್ಲಿ ಬಂಗಾರಪೇಟೆ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ. ಇವತ್ತು ಒಂದು ದಿವಸಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸ್ವಂತ ಕಟ್ಟಡ ಇದೆ, ಸ್ವಂತ ಪೊಲೀಸ್ ಸ್ಟೇಷನ್ ಸ್ವಂತ ಕಟ್ಟಡ ಇದೆ. ಅದೇ ರೀತಿಯಾಗಿ ಪಶುವೈದ್ಯಕೀಯದ ಸ್ವಂತ ಕಟ್ಟಡವಿದೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸ್ವಂತ ಕಟ್ಟಡವಿದೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಸ್ವಂತ ಕಟ್ಟಡವಿದೆ, ಲೋಕೋಪಯೋಗಿ ಸ್ವಂತ ಕಟ್ಟಡವಿದೆ. ಹೀಗೆ 10 ಹಲವು ಕಟ್ಟಡಗಳು ಇವತ್ತು ಸ್ವಂತ ಕಟ್ಟಡಗಳಲ್ಲಿ, ಇಲಾಖೆಗಳ ಸ್ವಂತ ಕಟ್ಟಡಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ಕೀರ್ತಿ ನಮ್ಮ SN ನಾಗಸಮಣ್ಣವರಿಗೆ ಸೇರಬೇಕಾಗ್ತದೆ. ಮುನ್ಸಮ್ಮಣ್ಣವರು ಹೇಳುವ ರೀತಿಯಾಗಿ ಬಂಗಾರಪೇಟೆಯಲ್ಲಿ ಯಾವುದೇ ಕೆರೆಯನ್ನು ನುಗ್ಗಿಲ್ಲ, ಯಾವುದೇ ಗುಂಡುತೋಪನ್ನು ನುಗ್ಗಿಲ್ಲ, ಯಾವುದೇ ಸರ್ಕಾರಿ ಜಮೀನನ್ನು ಲಭಾಯಿಸಿಲ್ಲ, ಯಾರೂ ಸಹ ಮೋಸ ಮಾಡಿಲ್ಲ. ಸುಮ್ಮನೆ ಬಾಯಿ ಬಂದಾಗೆ ಲಬ ಬಾಯಿ ಹೊಡ್ಕೊಂಡ್ರೆ ಇದಾಗೋದಿಲ್ಲ. ಮುನ್ಸಮ್ಮಣ್ಣ, ನೀವು ಅಗಲಗನಸು ಕಾಣ್ತಾ ಇದೆಯಾ? ಬಂಗಾರಪೇಟೆಯಲ್ಲಿ ಬಂದು ನಾನು ಏನೋ ಮಾಡಬೇಕು ಅಂತೀವಿ, ಅಗಲಗನಸು ಕಾಣ್ತಾ ಇದೆಯಾ? ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಬಂಗಾರಪೇಟೆಯಲ್ಲಿ ಕಳೆದ 2023ರ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಮತ್ತು JDS ಪಕ್ಷಗಳು ಎರಡೂ ಒಂದಾಗಿಯೂ ಸಹ SN ನಾಗಸಮಣ್ಣವರನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗಿರ್ಬೇಕಾದ್ರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ಅಣ್ಣ? ಜನರ ಆಶೀರ್ವಾದ SN ನಾಗಸಮಣ್ಣನ ಮೇಲೆ ಇದೆ. ನಿನ್ನ ಆಶೀರ್ವಾದ ನಮ್ಗೆ ಬೇಕಾಗಿಲ್ಲ. ನಾಗಸಮಣ್ಣನ ಆಶೀರ್ವಾದ ಪ್ರತಿ ಈಗ ಕೆಲಸ ಈ ಕ್ಷೇತ್ರದ ಮೇಲಿದೆ. ನಾಗಸಮಣ್ಣನಿಗೆ ಪ್ರತಿಯೊಬ್ಬರು ಸಹ ಒಬ್ಬ ಈ ಒಂದು ಕ್ಷೇತ್ರದ ನಾಯಕ ನೀನೇ ಅಂತೇಳಿ ಅವರನ್ನ ಬಿಂಬಿಸ್ತಾ ಇದ್ದಾರೆ. ಆಗಿನ ಸಂದರ್ಭದಲ್ಲಿ ನೀನು ಇವತ್ತು ಏನೋ ನಿನ್ನ ಬರ್ತಡೇ ಅಂತ ಹೇಳಿ ಬಂದಿದ್ಯಾ, ರಾಮನ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀಯಾ, ದೇವರು ನಿಮ್ಗೆ ಒಳ್ಳೇದು ಮಾಡಿ. ಆದ್ರೆ ಅದೇ ರಾಮನ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ 8 ಕೋಟಿ ರೂಪಾಯಿ ಸರ್ಕಾರ ಮಂಜೂರು ಮಾಡಿ